ಪ್ರಿಯ ವೀಕ್ಷಕರೇ, ಶುಭೋದಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ಕರ್ತನಾದ ಯೇಸು ಕ್ರಿಸ್ತ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕಳೆದ ರಾತ್ರಿ ಒಳ್ಳೆ ವಿಶ್ರಾಂತಿ ತೆಗೆದುಕೊಂಡು ಕರ್ತನ ಪಾದಕ್ಕೆ ನಾವೆಲ್ಲರೂ ಬರುವಂತೆ ಈ ವಾಕ್ಯಗಳನ್ನು ಧ್ಯಾನಿಸುವಂತೆ ಕರ್ತನ ನಮಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ನಾನು ಇವತ್ತಿನ ಧ್ಯಾನಕ್ಕಾಗಿ ಒಂದು ವಾಕ್ಯವನ್ನು ಓದಲಿಕ್ಕೆ ಇಷ್ಟಪಡ್ತೇನೆ. ಮತ್ತಾಯನ ಸುವಾರ್ತೆ 9:27-31 ವಚನ. ಮತ್ತಾಯ 9:27-31 ವಚನ. ಯೇಸು ಅಲ್ಲಿಂದ ಹೋಗುವಾಗ ಇಬ್ಬರು ಕುರುಡರು, ದಾವೀದನ ಕುಮಾರನೇ, ನಮ್ಮನ್ನು ಕರುಣಿಸು ಎಂದು ಕೂಗುತ್ತಾ ಆತನ ಹಿಂದೆ ಹೋದರು. ಆತನು ಮನೆಗೆ ಬಂದಾಗ ಆ ಕುರುಡರು ಆತನ ಬಳಿಗೆ ಬಂದರು. ಯೇಸು ಅವರನ್ನು, ನಾನು ಇದನ್ನು ಮಾಡಬಲ್ಲೆನೆಂಬುದನ್ನು ನಂಬುತ್ತೀರೋ ಎಂದು ಕೇಳಿದ್ದಕ್ಕೆ ಅವರು, ಹೌದು ಸ್ವಾಮಿ, ನಂಬುತ್ತೇವೆ ಅಂದರು. ಆಗ ಆತನು ಅವರ ಕಣ್ಣುಗಳನ್ನು ಮುಟ್ಟಿ, ನೀವು ನಂಬಿದಂತೆ ನಿಮಗೆ ಆಗಲಿ ಅಂದನು. ಆಗ ಅವರಿಗೆ ಕಣ್ಣು ಬಂದವು ಮತ್ತು ಯೇಸು ಅವರಿಗೆ, ಇದು ಯಾರಿಗೂ ತಿಳಿಯಬಾರದು, ನೋಡಿರಿ ಎಂದು ಖಂಡಿತವಾಗಿ ಹೇಳಿದನು. ಆದರೆ ಅವರು ಹೊರಟು ಹೋಗಿ ಆ ದೇಶದೊಳಗೆಲ್ಲ ಆತನ ಸುದ್ದಿಯನ್ನು ಹಬ್ಬಿಸಿದರು. ಇಲ್ಲಿ ಎರಡು ಕುರುಡರ ಒಂದು ನಡೆದಂಥ ಒಂದು ಚರಿತ್ರೆಯನ್ನು ಇಲ್ಲಿ ನಾವು ಓದ್ತಾ ಇದ್ದೇವೆ. ಯೇಸು ಕ್ರಿಸ್ತನು ಜೀವಿಸುವಂಥ ಒಂದು ದಿವಸಗಳು ಅದಾಗಿತ್ತು. ಯೇಸು ಕ್ರಿಸ್ತನು ಅನೇಕ ಪಾಪಗಳನ್ನು ಪಶ್ಚಾತ್ತಾಪಕ್ಕೆ ನಡೆಸಿದ, ಪರಲೋಕದ ಮಾರ್ಗಕ್ಕೆ ಆತ ನಡೆಸಿದ. ಕುರುಡರಿಗೆ ಕಣ್ಣು ಕೊಟ್ಟನು, ಕಿವುಡರಿಗೆ ಕೇಳುವಂತೆ ಮಾಡಿದ, ಕುಂಟು ನಡೆಯುವಂತೆ ಮಾಡಿದ, ಸತ್ತವರು ಎದ್ದು ಬರುವಂತೆ ಆತನು ಮಾಡಿದನು ಎಂಬುದಾಗಿ ನಾವು ನೋಡುತ್ತೇವೆ. ಅಲ್ಲಿ ಇಬ್ಬರು ಕುರುಡರಿದ್ದರು, ಅವರಿಗೆ ಕಣ್ಣು ಕಾಣಲ್ಲ, ಆದರೆ ಕ್ರಿಸ್ತನ ಬಗ್ಗೆ ಅವರು ಕೇಳಿದ್ದಾರೆ. ಯಾಕಂದರೆ ರೋಮಪುರದ ಪತ್ರಿಕೆ 10:17 ವಾಕ್ಯ ಹೇಳ್ತದೆ, ನಂಬಿಕೆಯು ಕೇಳುವುದರಿಂದ ಬರುತ್ತದೆ ಎಂಬುದಾಗಿ. ನಂಬಿಕೆ ಕೇಳುವುದನ್ನ ಅವರು ಅನೇಕರ ಮೂಲಕ ಕೇಳಿಕೊಂಡಿದ್ರು. ಏನೆಂದರೆ ಯೇಸು ಅದ್ಭುತ ಮಾಡುವಂಥ ದೇವರೆಂಬುದಾಗಿ. ಕೀರ್ತನೆ 91:3 ಹೇಳ್ತದೆ, ಮರಣಕರವಾದಂಥ ವ್ಯಾಧಿಯಿಂದ ಆತನು ಗುಣಪಡಿಸುವ ದೇವರು. 103 ಕೀರ್ತನೆ 3ನೇ ವಾಕ್ಯ ಹೇಳ್ತದೆ, ನಿನ್ನ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ಆತನು ವಾಸಿ ಮಾಡುವ ದೇವರು ಎಂಬುದಾಗಿ ದೇವರ ವಾಕ್ಯ ಭಾಗದಲ್ಲಿ ನಾವು ಓದ್ತೇವೆ. ಅವತ್ತು ಇದ್ದಂಥ ಯೇಸು ಕ್ರಿಸ್ತನು ಇವತ್ತಿಗೂ ಇದ್ದಾನೆ. ಇಬ್ರಿಯ 13:8, ಮಲಾಕ್ಯ 3:5-6 ವಾಕ್ಯದಲ್ಲಿ ಓದ್ತೇವೆ. ಅವತ್ತು ಅದ್ಭುತಗಳನ್ನು ಮಾಡಿದ ದೇವರು ಇವತ್ತಿಗೂ ಅದ್ಭುತಗಳನ್ನು ಮಾಡ್ತಾ ಇದ್ದ. ಕಾರಣ ಎಂದರೆ ಯೇಸು ಜೀವ ಸ್ವರೂಪನು ಜೀವಿಸ್ತಾ ಇದ್ದಾನೆ. ಯೋಬನು ದೇವರ ಕುರಿತಾಗಿ ಹೇಳಿದನು, ಯೋಬ 19:25 ವಾಕ್ಯದಲ್ಲಿ, ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಲ್ಲೆನೆಂಬುದಾಗಿ. ಹೌದು, ಯೋಬನ ಅಂತ್ಯವಾಗಿ ಕಳ್ಕೊಂಡ ಎಲ್ಲವನ್ನು ತಿರುಗಿ ಪಡ್ಕೊಳ್ಳುವಂಥದ್ದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಇವತ್ತು ನನ್ನ ಪ್ರಿಯ ಸಹೋದರನ ಸಹೋದರಿಯೇ, ನೀನಿವತ್ತು ಅನೇಕ ವಿಧವಾದ ಕಷ್ಟಗಳಲ್ಲಿ ಇರಬಹುದು, ದುಃಖದಲ್ಲಿದೆಯೋ, ವೇದನೆಯಲ್ಲಿ ಇದೆಯೋ, ಕೊರಗಿನಲ್ಲಿದೆಯೋ, ನೋವಿನಲ್ಲಿ ಜೀವಿಸ್ತಾ ಇದೆಯೋ, ಭಯಪಡಬೇಡ. ನಿನ್ನ ಸಮಸ್ಯೆಗೊಂದು ಪರಿಹಾರ ಕೊಡುವಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಆತನೇ ಕರ್ತನಾದ ಯೇಸು ಕ್ರಿಸ್ತನು. ಆತನ ಬಳಿಗೆ ಓಡಿ ಬರುವುದಾದರೆ, ಆತನ ಬಳಿಗೆ ಬಂದು ಮೊರೆ ಇಡುವುದಾದರೆ ಯಾರನ್ನು ಆತನು ಅಲಕ್ಷ್ಯ ಮಾಡುವುದಿಲ್ಲ. ಖಂಡಿತವಾಗಿ ಆತನು ಬಿಡುಗಡೆ ಕೊಡ್ತಾನೆ. ಕೀರ್ತನೆ 46:1 ವಾಕ್ಯ ಹೇಳ್ತದೆ, ಕರ್ತನು ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು. ಹೌದು, ನಿನ್ನ ಯಾವುದು ಇಕ್ಕಟ್ಟು ಇರ್ಬೋದು, ಈ ಸಮಯದಲ್ಲಿ ನಿನಗೆ ವಿಶೇಷವಾದ ಸಹಾಯ ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಈ ಇಬ್ಬರು ಕುರುಡರು ಮೊದಲನೇದಾಗಿ ಯೇಸು ಕ್ರಿಸ್ತನ ಕುರಿತಾಗಿ ಕೇಳಿದರು. ಎರಡನೇದಾಗಿ ಕ್ರಿಸ್ತನ ಮೇಲೆ ಅವರಿಗೆ ನಂಬಿಕೆ ಇತ್ತು, ಕ್ರಿಸ್ತನು ನಮಗಾಗಿ ಅದ್ಭುತವನ್ನು ಮಾಡುವನೆಂಬುದಾಗಿ. ಯೇಸುವನ್ನು ಕೂಗಿಯುವುದಾದರೆ, ಯೇಸುವನ್ನು ಕರೆಯುವುದಾದರೆ ಖಂಡಿತ ಎಂಥ ಸಮಸ್ಯೆಗೆ ಆತನ ಪರಿಹಾರ ಇದೆ ಎಂಬಂಥ ಸತ್ಯ ಅವರು ನಂಬಿದರು. ದೇವರ ವಾಕ್ಯ ಹೇಳ್ತದೆ, ಯೆರೆಮೀಯ 32:17 ಮತ್ತು 22 ವಾಕ್ಯ, ನರ ಪ್ರಾಣಿಗಳಿಗೆಲ್ಲ ನಾನು ದೇವರು, ನನಗೆ ಅಸಾಧ್ಯವಾದುದು ಉಂಟೋ ಎಂಬುದಾಗಿ ದೇವರು ಕೇಳ್ತಾನೆ. ಮತ್ತು ಅವೆಲ್ಲ ಏಷ್ಯ 59:1 ವಾಕ್ಯದಲ್ಲಿ, ನನ್ನ ಕೈ ಮೊಟ್ಟುಗೈಯೋ, ನಿಮ್ಮನ್ನು ರಕ್ಷಿಸಲಾರದಂತ ನನ್ನ ಕೈ ಮೊಟ್ಟುಗೈಯೋ, ನನ್ನ ಕಿವಿಡೋ ಎಂಬುದಾಗಿ ದೇವರು ಕೇಳ್ತಾ ಇದ್ದಾನೆ. ಹೌದು, ಆತನಿಂದೆಲ್ಲವೂ ಸಾಧ್ಯ ಪ್ರಿಯರೇ. ಮೂರನೇದಾಗಿ ನಾವು ನೋಡ್ತೇವೆ, ಕೇಳಿದರು, ನಂಬಿದರು. ಈಗ ಮೂರನೇದಾಗಿ ಅವರು ಯೇಸುಸ್ವಾಮಿ ಬರ್ತಾ ಇದ್ದ ಎಂಬುದಾಗಿ ತಿಳ್ಕೊಂಡಾಗ ಅವ್ರು ಮಾಡುವಂತ ಒಂದು ಕಾರ್ಯ, ಅವರು ದೇವರ ಕರುಣೆಗೋಸ್ಕರವಾಗಿ ಮೊರೆ ಇಟ್ಟರು. ದಾವೀದ ಕುಮಾರನೇ, ನಮ್ಮನ್ನು ಕರುಣಿಸು ಎಂಬುದಾಗಿ ಕರ್ತನ ಕರುಣೆಗಾಗಿ ಅವರು ಮೊರೆ ಇಡ್ತಾ ಇದ್ದಾರೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯೇ, ಇವತ್ತು ನಿನ್ನ ದುಃಖ, ನಿನ್ನ ವೇದನೆಗಳ ಮಧ್ಯದಲ್ಲಿ ಕೂತುಕೊಂಡಿರಬಹುದು, ಎಲ್ಲರೂ ನನ್ನ ಕೈ ಬಿಟ್ಟಿರಬಹುದು. ಆದರೂ ಕೂಡ ನಿನಗೊಂದು ನಿರೀಕ್ಷೆ ಇದೆ, ನಿನಗೊಂದು ನಂಬಿಕೆ ಇದೆ. ಯಾಕೆಂದರೆ ಈಗ ಇರುವ ಸ್ಥಳದಿಂದಲೇ ಯೇಸು ಕ್ರಿಸ್ತನನ್ನು ಕಣ್ಣೀರಿನಿಂದ ಕೂಗು, ನೀನು ಆತನನ್ನು ನೋಡಿ ಮೊರೆ ಇಡು. ಯೇಸುವೇ, ದಾವೀದ ಕುಮಾರನೇ, ನನ್ನ ಮೇಲೆ ಕರುಣೆ ತೋರು, ನನ್ನ ಮೇಲೆ ದಯ ತೋರಿಸು, ನನಗೊಂದು ಬಿಡುಗಡೆ ಕೊಡು, ನನಗೊಂದು ಆಶೀರ್ವಾದ ಕೊಡು, ನನ್ನನ್ನು ಉದ್ಧರಿಸು.
ಆತ ಕರುಣೆಗಾಗಿ ನೀನು ಮೊರೆ ಇಡುವುದಾದರೆ ಆತನು ಖಂಡಿತವಾಗಿ ನಿನ್ನ ಮಧ್ಯದಲ್ಲಿ ಆತನು ಹಿಡಿದು ಬರಲಿಕ್ಕೆ ಶಕ್ತನಾಗಿದ್ದಾನೆ. ನಾವು ಯೋಹನನ ಸುವಾರ್ತೆ 20-19 ವಾಕ್ಯದಲ್ಲಿ ನೋಡ್ತೇವೆ. ಅವತ್ತು ಶಿಷ್ಯರೆಲ್ಲರೂ ಸಮಾಧಾನ ಕಳ್ಕೊಂಡಿದ್ದರು. ಯಾಕಂದ್ರೆ ಅವರ ಜೊತೆಯಲ್ಲಿದ್ದಂತೆ ಸ್ವಾಮಿ ಸತ್ತು ಹೋಗಿದ್ದಾನೆ, ಉಣ್ಣಲ್ಪಟ್ಟಿದ್ದಾನೆ. ಅದು 3ನೇ ದಿವಸ. ಭಯ, ಕಳವಳ ಮತ್ತು ಅನೇಕ ಚಿಂತೆಗಳೆಲ್ಲರೂ ಮುಳುಗಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಯೇಸು ಅವರ ಮಧ್ಯದಲ್ಲಿ ಇಳಿದು ಬಂದು ನಿಮಗೆ ಸಮಾಧಾನವಾಗಲಿ ಎಂಬಂಥ ಮಾತನ್ನು ಅವರಿಗೆ ಹೇಳುವಂಥದ್ದು ನೋಡುತ್ತೇವೆ. ನಿಮ್ಮ ದುಃಖ ಕಷ್ಟ ನೋವುಗಳ ಮಧ್ಯದಲ್ಲಿ ನಿಮಗೆ ಸಮಾಧಾನ ಹೇಳುವುದಕ್ಕೆ, ನಿಮಗೆ ಪರಿಹಾರ ಕೊಡೋದಕ್ಕೆ ಯೇಸು ಶಕ್ತನಾಗಿದ್ದಾನೆ. ನನ್ನ ಪ್ರೀತಿಯ ಸಹೋದರನ ಸಹೋದರಿಯೇ, ಆದ ನಂತರ ನೋಡ್ತೇವೆ 4ನೇದಾಗಿ ಯೇಸು ಕ್ರಿಸ್ತನ ಹಿಂದಕ್ಕೆ ಅವರು ಹೋದರು. ನೋಡಿ, ಅವರು ನಿರಾಶರಾಗಲಿಲ್ಲ. ಅವರ ಪ್ರಯತ್ನ ಅವರು ಕೂಗುವಂಥದ್ದನ್ನು ಬಿಡಲಿಲ್ಲ. ಆತನ ಹಿಂದಕ್ಕೆ ಅವರು ಹೋಗ್ತಾ ಇದ್ದಾರೆ. ಲೂಕನ ಪುಸ್ತಕ 18-1 ವಾಕ್ಯ ಹೇಳ್ತದೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಯೇಸು ಹೇಳಿದ್ದಾನೆ. ನಾವು ಪ್ರಾರ್ಥಿಸುವಾಗ ಬೇಸರಗೊಳ್ಳಬಾರದು. ಒಂದು ವೇಳೆ ನಮಗೆ ಉತ್ತರ ಸಿಗುವುದಕ್ಕೆ ದೇವರಿಂದ ತಡವಾಗಬಹುದು. ತಡವಾದ್ರೂ ಉತ್ತರ ಕೊಡುವ ದೇವರು. ಲೂಕ 18:7 ಹೇಳ್ತದೆ, ಆತನಿಗೆ ಮೊರೆ ಇಡುವ ಹಗಲು ರಾತ್ರಿ ಮೊರೆಯಿಡುವಂತ ಆತನ ಆರಿಸಿಕೊಂಡವರು ಹಗಲು ರಾತ್ರಿ ಮೊರೆಯಿಡುವಂತವರಿಗೆ ಖಂಡಿತವಾಗಿ ನ್ಯಾಯವನ್ನು ತೀರಿಸದೆ ಇರುವನೇ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಖಂಡಿತವಾಗಿ ಆತನು ನ್ಯಾಯ ತೀರಿಸುವಂತ ದೇವರಾಗಿದ್ದಾನೆ ಪ್ರಿಯರೇ. ಆದರೆ ನೀನು ಮೊರೆ ಇಡುವುದನ್ನು, ಕರ್ತನಾದ ಯೇಸುಸ್ವಾಮಿಯನ್ನು ಕೂಗಿ ಕರೆಯುವಂಥದ್ದನ್ನು ಮಾತ್ರ ನಿಲ್ಲಿಸಕೂಡದು. ಮುಂದಕ್ಕೆ ನಾವು ನೋಡ್ತೇವೆ, ಯೇಸು ಮನೆಯಲ್ಲಿದ್ದಾಗ ಆತನ ಹತ್ತಿರಕ್ಕೆ ಅವರು ಬರ್ತಾ ಇದ್ದಾರೆ. ಆಗ ಯೇಸು ಅವ್ರಿಗೆ ಕೇಳಿದಂಥ ಪ್ರಶ್ನೆಯನ್ನು ಗೊತ್ತುಂಟ? ಯೇಸುಗೆ ಚೆನ್ನಾಗಿ ಗೊತ್ತುಂಟು ಅವ್ರಿಗೇನು ಬೇಕು ಎಂಬುದಾಗಿ. ನಮ್ಮ ಪ್ರಾರ್ಥನೆ ಯಾವಾಗಲೂ ಅರ್ಥಗರ್ಭಿತವಾಗಿರಬೇಕು. ನಾವು ಯೇಸುವಿಗೆ ಪ್ರಾರ್ಥಿಸುವಾಗ ನಮ್ಮ ಅವಶ್ಯಕತೆಯನ್ನು ಸ್ಪಷ್ಟವಾಗಿ ಹೇಳಬೇಕು. ನಾ ಕಣ್ಣಿನ ದೃಷ್ಟಿ ಬೇಕು, HIV ಕಾಯಿಲೆಯಿಂದ ನನಗೆ ಸೌಖ್ಯ ಬೇಕು, ಕ್ಯಾನ್ಸರ್ ಕಾಯಿಲೆಯಿಂದ ನನಗೆ ಸೌಖ್ಯ ಬೇಕು, ಅಥವಾ ನಮಗೆ ಆತ್ಮ ರಕ್ಷಣೆ ಬೇಕು, ಅಥವಾ ನಮ್ಮ ಮಕ್ಕಳ ವಿದ್ಯಾಭ್ಯಾಸದ ಕುರಿತಾಗಿರುವಂಥ ವಿಷಯಗಳಿಗೆ ಬಿಡುಗಡೆ ಬೇಕು, ಕುಡುಕತನದಿಂದ ಬಿಡುಗಡೆ ಬೇಕು, ನಿರಾಶೆಯಿಂದ ಬಿಡುಗಡೆ ಬೇಕು, ಆರ್ಥಿಕ ಆಶೀರ್ವಾದಗಳು ಬೇಕು. ಏನು ನಮ್ಮ ಅವಶ್ಯಕತೆ ಅದನ್ನು ಸ್ಪಷ್ಟವಾಗಿ ದೇವರಿಗೆ ಹೇಳಬೇಕು. ನಾವು ಕೇಳದಿದ್ದರೂ ಕೇಳೋದಕ್ಕಿಂತ ಮುಂಚೆ ದೇವರಿಗೆ ಗೊತ್ತು. ಮತ್ತಾಯ ಸುವಾರ್ತೆ 6:8 ವಾಕ್ಯ ಹೇಳ್ತದೆ, ನಾವು ದೇವರನ್ನು ನೋಡಿ ಕೇಳೋದಕ್ಕಿಂತ ಮುಂಚೆನೆ ದೇವರು ನಮ್ಮ ಎಲ್ಲ ವಿಷಯಗಳು ತಿಳ್ಕೊಂಡಿದ್ದಾನೆ. ಆದರೂ ನಮ್ಮ ಬಾಯಿಂದ ಸ್ಪಷ್ಟವಾಗಿ ಏನು ಬೇಕು ಅದನ್ನು ದೇವರಿಗೆ ಕೇಳಬೇಕು. ಆಗ ಯೇಸು ಕೇಳಿದಂತ ಒಂದು ಪ್ರಶ್ನೆ ಅವರಿಗೇನು ಗೊತ್ತುಂಟ? ನಾನು ಇದನ್ನು ಮಾಡಬಲ್ಲೆನೆಂಬುದಾಗಿ ನೀವು ನಂಬುತ್ತೀರೋ? ಇದು ಇಂಪಾರ್ಟೆಂಟ್. ಇವತ್ತು ನಿನಗೆ HIV ಕಾಯಿಲೆಯಲ್ಲಿ ಮಲಗಿರಬಹುದು, ಕ್ಯಾನ್ಸರ್ ಕಾಯಿಲೆಯಲ್ಲಿ ಮಲಗಿರಬಹುದು, ಅಥವಾ ಟ್ಯೂಮರ್ ಕಾಯಿಲೆಯಲ್ಲಿ ಮಲಗಿರಬಹುದು, ಪಾರ್ಶ್ವವಾಯು ಪೀಡಿತನಾಗಿರಬಹುದು, ಅಥವಾ ವೈದ್ಯರಿಂದ ಗುಣವಾಗದಂಥ ಒಂದು ಕಾಯಿಲೆ ನಿನ್ನ ಶರೀರದಲ್ಲಿ ಇವತ್ತು ಇರಬಹುದು. ವೈದ್ಯರೆಲ್ಲ ಕೈ ಬಿಟ್ಟಿರಬಹುದು, ನಿರಾಶನಾಗಿರಬಹುದು. ಸೋತು ಹೋಗಬೇಡ. ನಿರಾಶೆ ಮಧ್ಯದಲ್ಲಿ ನಿರೀಕ್ಷೆಯನ್ನು ಹುಟ್ಟಿಸುವಂಥ ಕರ್ತನು ಇವತ್ತಿಗೂ ಜೀವಂತವಾಗಿದ್ದಾನೆ. ಇಷ್ಟೇ ಬೇಕಾದದ್ದು, ಯೇಸು ನಿನಗಾಗಿ ಇದನ್ನು ಮಾಡ್ತಾನೆ ಎಂಬುದಾಗಿ ನೀನು ನಂಬಬೇಕು. ಯಾವಾಗ ಯೇಸು ಕ್ರಿಸ್ತ ನಿನಗಾಗಿ ಈ ಒಂದು ಅದ್ಭುತ ಮಾಡ್ತಾನೆ ಎಂಬುದಾಗಿ ನಂಬುತ್ತಿ, ಆಗಲೇ ಆತನ ಕರ ನಿನ್ನ ಜೀವಿತ ಹಿಡಿದು ಬರ್ತದೆ. ನಿನ್ನ ಸಾಲದಿಂದ, ನಿನ್ನ ಕೇಸಿಂದ ಎಂತ ಆಗದ ಕಾರ್ಯವೋ ಎಲ್ಲ ಕಾರ್ಯಗಳಿಂದ ದೇವರು ನಿನ್ನ ಬಿಡುಗಡೆ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಪ್ರಿಯರೇ. ಆದರೆ ಆತನ ಮೇಲೆ ಪೂರ್ಣ ಭರವಸೆ, ಪೂರ್ಣ ನಂಬಿಕೆ ಇಡುವಂಥದ್ದು ಅದು ಅವಶ್ಯಕವಾದಂಥ ಒಂದು ಸಂಗತಿಯಾಗಿದೆ ನನ್ನ ಪ್ರಿಯ ಸಹೋದರ ಸಹೋದರಿ. ಆಗ ಅವರು ನಂಬುತ್ತೇವೆ ಸ್ವಾಮಿ ಎಂಬುದಾಗಿ ಹೇಳಿದಾಗ, ನೀವು ನಂಬಿದಂತೆ ನಿಮಗಾಗಲಿ ಎಂಬಂತ ಮಾತನ್ನು ಕರ್ತನಾದ ಯೇಸು ಸ್ವಾಮಿ ಅಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ನಮ್ಮ ಕೈಯಲ್ಲಿ ವೈದ್ಯರ ರಿಪೋರ್ಟ್ ಇರಬಹುದು, ಅದು ನಕಾರಾತ್ಮಕವಾಗಿರಬಹುದು. ಅದರ ಅರ್ಥ ನಕಾರಾತ್ಮಕ ಅಂದರೆ ನನಗೆ ಗುಣ ಆಗುವುದಿಲ್ಲ, ನಾನು ಸಾಯುತ್ತೇನೆ ಎಂಬುದಾಗಿ ಕೊಟ್ಟಂತ ರಿಪೋರ್ಟ್ ಇರಬಹುದು. ಅಥವಾ ವಕೀಲರ ರಿಪೋರ್ಟ್ ನಮ್ಮ ಕೈಲಿರಬಹುದು. ವಕೀಲರು ಹೇಳ್ತಾ ಇದ್ದಾರೆ, ಈ ವ್ಯಾಜ್ಯದಲ್ಲಿ ನಿಮಗೆ ಜಯ ಸಿಗುವುದಿಲ್ಲ, ಈ ವ್ಯಾಜ್ಯದಲ್ಲಿ ನಿಮಗೆ ಇನ್ನು ಬಿಡುಗಡೆ ಇಲ್ಲ ಎಂಬುದಕ್ಕೆ ಹೇಳ್ತಾ ಇರಬಹುದು. ಅಥವಾ ಇನ್ಯಾವುದೋ ವ್ಯಕ್ತಿಗಳು, ಜ್ಞಾನಿಗಳು, ಹಿರಿಯರು ಹೇಳ್ಬೋದು, ಇನ್ನು ಮುಂದೆ ಜಯಿಸ್ಲಿಕ್ಕೆ ಆಗಲ್ಲ, ಇನ್ನು ಮುಂದಕ್ಕೆ ಹೋಗ್ಲಿಕ್ಕೆ ಆಗಲ್ಲ, ನಿನ್ನ ದಾಂಪತ್ಯ ಜೀವಿತ ಸೋಲಿನಲ್ಲಿರ್ಬೋದು. ಒಂದು ಆಗದಂತ ಕಾಯಿಲೆ ರಿಪೋರ್ಟ್ ನಿನ್ನ ಕೈಯಲ್ಲಿದೆ, ಪರಿಸ್ಥಿತಿ ನಿನ್ನ ಕಣ್ಣ ಮುಂದೆ ಇವತ್ತು ಇದೆ. ಆ ಪರಿಸ್ಥಿತಿ ನಿನಗೆ ವಿರುದ್ಧವಾಗಿ ನಿಂತಿದೆ. ಇವತ್ತು ಎಲ್ಲ ರಿಪೋರ್ಟ್ಗಳು ನಿನಗೆ ವಿರುದ್ಧವಾಗಿ ನಿಂತಿದೆ. ಅದು ಇವತ್ತು ಮಾಡಬೇಕಾದ ಒಂದೇ ಒಂದು ಕಾರ್ಯ, ನೀನು ದೇವರ ವಾಕ್ಯವನ್ನು ನಂಬಬೇಕು, ಯೇಸು ಕ್ರಿಸ್ತನನ್ನು ನಂಬಬೇಕು. ದೇವರ ವಾಕ್ಯ ಹೇಳ್ತದೆ, ನೀನು ನಂಬಿದಂತೆ ನಿನಗಾಗಲಿ. ನೀನು ನಂಬುವಾಗ ದೇವರು ನಿನಗಾಗಿ ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾನೆ.
ನಾವು ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯ 5-13 ವಾಕ್ಯ ಓದುವಾಗ ಒಬ್ಬ ಶತಾಧಿಪತಿ ಅಲ್ಲಿರ್ತಾನೆ. ಅವನು ಯೇಸು ಕ್ರಿಸ್ತನ ಬಳಿಗೆ ಬರ್ತಾನೆ. ಅವನು ಯೇಸುವಿಗೆ ಬೇಡ್ತಾ ಇದ್ದಾನೆ, ನನ್ನ ಆಳಿಗೆ ಸೌಖ್ಯ ಇಲ್ಲ, ನೀನು ಬಂದು ಅವನಿಗೆ ಸೌಖ್ಯವನ್ನು ಕೊಡಬೇಕೆಂಬುದಾಗಿ. ಆಗ ಯೇಸು ಹೇಳ್ತಾನೆ, ನಾನು ನಿನ್ನ ಮನೆಗೆ ಬರ್ತೇನೆ. ಆಗ ಆತನು ಹೇಳ್ದ, ಯೇಸುವೇ, ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಇಲ್ಲಿದ್ದಲೇ ಒಂದು ಮಾತನ್ನು ಹೇಳಿದರೆ ಮನೆಯಲ್ಲಿರುವಂಥ ನನ್ನ ಆಳಿಗೆ ಸೌಖ್ಯವಾಗುತ್ತದೆ ಎಂಬಂತ ಮಾತನ್ನು ಆತನು ಹೇಳಿದನು. ಆಗ ಮನೆಯಲ್ಲಿರುವಂಥ ಆಳಿಗೆ ಸೌಖ್ಯ ಸಿಕ್ಕಿತ್ತು ಎಂಬುದಾಗಿ ನಾವು ಓದ್ತೇವೆ. ಆದರೆ ಯೇಸು 13ನೇ ವಾಕ್ಯ ಮತ್ತಾಯ 8:13 ಒಂದು ಮಾತನ್ನು ಹೇಳ್ತಾನೆ, ನೀನು ನಂಬಿದಂತೆಯೇ ನಿನಗಾಗಲಿ. ಇವತ್ತು ನನಗೆ ಸೌಖ್ಯ ಸಿಗುತ್ತದೆ, ಈ ಕ್ಯಾನ್ಸರ್ ಕಾಯಿಲೆಯಿಂದ ಬಿಡುಗಡೆ ಸಿಗ್ತದೆ, ಈ ಪಾರ್ಶ್ವವಾಯು ರೋಗದಿಂದ ಬಿಡುಗಡೆ ಸಿಗುತ್ತದೆ, ಟ್ಯೂಮರ್ ಇಂದ ಬಿಡುಗಡೆ ಸಿಗ್ತದೆ, ನನ್ನ ಮಗುವಿಗೆ ಸೌಖ್ಯ ಆಗ್ತದೆ, ನನ್ನ ಮಕ್ಕಳಿಗೆ ಬಿಡುಗಡೆ ಆಗ್ತದೆ, ನನ್ನ ದಾಂಪತ್ಯ ಜೀವಿತ ಪುನಃ ಮೊದಲಿನ ಹಾಗೆ ಆಗುತ್ತದೆ, ನನ್ನ ಮಗನಿಗೆ ನನ್ನ ಮಗಳಿಗೆ ಒಳ್ಳೆಯ ವಧುವರ ಸಿಗುತ್ತಾರೆ, ನನ್ನ ಸಾಲದಿಂದ ನನಗೆ ಬಿಡುಗಡೆ ಸಿಗ್ತದೆ, ನನಗೊಂದು ಕೆಲಸ ಸಿಗ್ತದೆ, ನಾನು ಮುಂದುವರಿಯುತ್ತೇನೆ, ನಾನು ಜೀವಿಸುತ್ತೇನೆ, ನಾನು ಆಶೀರ್ವಾದ ಮಾಡ್ತೇನೆ ಎಂಬಂತ ಆ ಒಂದು ಮಾತನ್ನು ನಿನ್ನ ಹೃದಯದಲ್ಲಿ ನಂಬುವುದಾದ್ರೆ, ನಿನ್ನ ಬಾಯಲ್ಲಿ ಅರಿಕೆ ಮಾಡುವುದಾದ್ರೆ, ಖಂಡಿತ ದೇವರು ನಿನಗಾಗಿ ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾನೆ. ದೇವರು ಅವಾಗ ಏನು ಹೇಳ್ತಾರೆ ಗೊತ್ತುಂಟ, ನೀನು ನಂಬಿದಂತೆ ನಿನಗಾಗಲಿ ಎಂಬುದಾಗಿ ಹೇಳಿ ನಿನಗಾಗಿ ಅನೇಕ ಅದ್ಭುತಗಳನ್ನು ಮಾಡುವುದಕ್ಕಾಗಿ ಆತನು ಇಳಿದು ಬರ್ತಾನೆ. ಈ ಇಬ್ಬರು ಕುಡ್ರು ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದರು. ಅವರು ಸತತವಾಗಿ ಕೂಗಿದರು. ಅವರು ಯೇಸು ಇದನ್ನು ಮಾಡ್ತಾನೆಂಬುದಾಗಿ ನಂಬಿದರು. ಆದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ನಡೆಯದಂಥ ಕಾರ್ಯವಾಗಿತ್ತು. ಆದರೂ ಅವರು ನಂಬಿದಾಗ ದೇವರಲ್ಲಿ ಇಳಿದು ಬಂದು ಅವರಿಗೆ ಸೌಖ್ಯವನ್ನು ಕೊಡುವಂಥದ್ದನ್ನು, ಅಲ್ಲಿ ಯೇಸು ಸ್ವಾಮಿ ಅವರಿಗೆ ಸೌಖ್ಯವನ್ನು ಕೊಡುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಇವತ್ತು ನೀನಿರುವಂಥ ಸ್ಥಳದಲ್ಲಿ ನೀನು ಯೇಸುವನ್ನು ಕೂಗಿಕರೆ, ಆತನಿಗೆ ಸತತವಾಗಿ ಮೊರೆ ಇಡಿ. ಈ 1 ದಿವಸ 2 ದಿವಸ 10 ದಿವಸ 1 ತಿಂಗಳು ಮೊರೆಟ್ಟು ಸುಮ್ಮನೆ ಇರಬೇಡ, ಬೇಸರಗೊಳ್ಳಬೇಡ. ಸತತವಾಗಿ ಆತನನ್ನು ಕೂಗುತ್ತಾ ನೀನು ಇರುವುದಾದರೆ ಆತನ ಅದ್ಭುತ ಕಾರ್ಯಗಳನ್ನು, ಆತನ ಮಹತ್ ಕಾರ್ಯಗಳನ್ನು ನಿನ್ನ ಜೀವಿತದಲ್ಲಿ ನಿನಗೆ ಅನುಭವಿಸಲಿಕ್ಕೆ ನಿನಗೆ ಸಾಧ್ಯ. ಪ್ರಿಯನೇ, ಬನ್ನಿರಿ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಸಮ್ಮುಖಕ್ಕೆ ನಾನು ಬಂದಿದ್ದೇನೆ. ಪ್ರಿಯ ವೀಕ್ಷಕ ಸಹೋದರ ಸಹೋದರಿಯರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಕರ್ತನೆ, ಇವರು ನಿನ್ನ ಆಶೀರ್ವಾದ ಮಾಡು. ಆ ಇಬ್ಬರು ಹುಟ್ಟು ಕುರುಡರು ನಿನ್ನ ಸಂಗತಿಯನ್ನು ಕೇಳಿದರು. ಅವರು ನಿನ್ನನ್ನು ನಂಬಿದರು. ನೀನು ಆಚೆ ಕಡೆಯಿಂದ ನಡೆದುಕೊಂಡು ಬರುವಾಗ ನಿನ್ನ ಹಿಂಬಾಲಿಸಿದರು, ನಿನ್ನ ಮನೆ ಕಡೆಯವರೆಗೆ ಬಂದರು. ನೀನು ಅವರಿಗೆ ಕೇಳಿದಿ, ಇದು ನನ್ನ ಮಾಡಬಲ್ಲೆನೆ ಎಂಬುದಾಗಿ ನಂಬುತ್ತೀರೋ ಎಂಬುದಾಗಿ. ಆಗ ಅವರು ಹೇಳಿದರು, ಇದನ್ನು ನಂಬುತ್ತೇವೆ ಎಂಬುದಾಗಿ ಹೇಳಿದಾಗ ನಂಬಿದಂತೆ ಆಗಲಿ ಎಂಬಂತ ಮಾತನ್ನು ಕೂಡ ನೀವು ಹೇಳಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಸ್ವಾಮಿ ಕರ್ತನೆ, ಪ್ರಿಯ ವೀಕ್ಷಕರು, ಅನೇಕ ಅವರಿಗೆ ವೈದ್ಯರು ಕೈ ಬಿಟ್ಟಿರಬಹುದು, ವಕೀಲರು ಕೈ ಬಿಟ್ಟಿದ್ದಾರೆ, ಅವರ ಪ್ರಿಯ ಸ್ನೇಹಿತರವರನ್ನು ಕೈ ಬಿಟ್ಟಿದ್ದಾರೆ, ಕುಟುಂಬದವರು ಕೈ ಬಿಟ್ಟಿದ್ದಾರೆ, ಒಂಟಿಗರಾಗಿ ಒಂದು ರೀತಿಯಲ್ಲಿ ನಿರಾಶೆಯಲ್ಲಿದ್ದಾರೆ. ಕರ್ತನೆ, ಅವರು ನಂಬ್ತಾ ಇದ್ದಾರೆ ಯೇಸು ನಮಗಾಗಿ ಇವತ್ತು ಅದ್ಭುತ ಮಾಡ್ತಾನೆಂಬುದಾಗಿ. ಅವರನ್ನು ನೀನು ಮುಟ್ಟಬೇಕಾಗಿ ನಾನು ಕೇಳ್ಕೊಳ್ತಾನೆ. ಯೇಸುವಿನ ನಾಮದಲ್ಲಿ ಎಲ್ಲ ಕಾಯಿಲೆಗಳ ಶರೀರಗಳನ್ನು ಬಿಟ್ಟು ಹೋಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರ ಅಸಮಾಧಾನಗಳು ಬಿಟ್ಟು ಹೋಗಲಿ, ನಿರಾಶೆಗಳು ಬಿಟ್ಟು ಹೋಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಆಗದಂಥ ಅದ್ಭುತಗಳು ಅವರ ಜೀವಿತದಲ್ಲಿ ನಡೆಯಲಿ ಸ್ವಾಮಿ. ಈಗಲೇ ನಿನ್ನ ಸೌಖ್ಯ, ಈಗಲೇ ನಿನ್ನ ಸಮಾಧಾನ, ಈಗಲೇ ನಿನ್ನ ಅದ್ಭುತ, ಈಗಲೇ ನಿನ್ನ ಬಿಡುಗಡೆ ಅವರ ಜೀವಿತದಲ್ಲಿ ಹಿಡಿದು ಬರಲಿ ಸ್ವಾಮಿ. ಅವರನ್ನು ಮುಟ್ಟು, ಅವರನ್ನು ಸ್ಪರ್ಶಿಸು ಸ್ವಾಮಿ. ಕರ್ತನೆ, ನಮ್ಮ ಪ್ರಾರ್ಥನೆ ಕೇಳಿದಿ, ಉತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡಲಿ ಮತ್ತು ಆತನ ವಾಕ್ಯ ನಿಮ್ಮನ್ನು ಬಲಪಡಿಸಲಿ. ಈ ಕಾರ್ಯಕ್ರಮ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ವಂದನೆಗಳು. ಮಾತ್ರವಲ್ಲ, ಗುಡ್ ಡೇ, ಗಾಡ್ ಬ್ಲೆಸ್ ಯು.